ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಕಟಿಂಗನ್ನೆಲ್ಲ ಹಾಕಿದ್ನಲ್ಲ ಮೊದಲು, ಅದನ್ನೆಲ್ಲ ಯಾವ ರೀತಿ ರಿಪೋರ್ಟಿಂಗ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಯಾವ ರೀತಿ ಮಣ್ಣಲ್ಲಿ ರಿಪೋರ್ಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಬನ್ನಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವೀಡಿಯೋಸನ್ನು ನೋಡ್ಬೋದು. ತುಂಬ ಏನು ಗಿಡಗಳಿಲ್ಲ, ಆದರೂ ಕೂಡ ಅದನ್ನು ಕೂಡ ಮತ್ತೆ ಮತ್ತೆ ನೆಡ್ತಾ ಇರಬೇಕಾಗತ್ತೆ. ಹಾಗಾಗಿ ನಾನು ನೆಡೋದನ್ನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಆದರೂ ಕೂಡ ಈ ವಿಡಿಯೋಕ್ಕಾಗೆ ಬಂದಿರ್ತೀರಲ್ಲ, ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ನೆಟ್ಟಿದ್ದೆ ಅಂದರೆ ಯಾವ ಟೈಮಲ್ಲಿ ನಾನು ಮೇ ಎಂಡಲ್ಲಿ ನೆಟ್ಟಿದ್ದೆ, ಅದು ಯಾವ ರೀತಿ ನೆಟ್ಟಿದ್ದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ನೋಡಿ, ಇದು ಎಲ್ಲ ಬಲ್ತಿರೋವಂಥ ಕಟಿಂಗನ್ನೆಲ್ಲ ತಗೊಂಡು ನಾನು ಇಲ್ಲಿ ನೋಡಿ ಸಣ್ಣ ಕವರ್ ಒಳಗಡೆ ಮೊದಲು ಅದನ್ನು ಗ್ರೋ ಮಾಡ್ಕೋತೇನೆ. ಹಾಗಂತ ನೋಡಿ, ಇಲ್ಲಿ ಅಡಿಕೆ ಸಿಪ್ಪೆ ಮತ್ತು ಇದು ಪಾಟಿಂಗ್ ಮಿಕ್ಸ್, ಆಲ್ ಇನ್ ಒನ್ ಅಂತ ಪಾಟಿಂಗ್ ಮಿಕ್ಸ್ ಮಾಡಿಟ್ಕೊಂಡಿರ್ತೀನಿ. ಅದರಲ್ಲಿ ನಾನು ನೆಟ್ಟಿದ್ದೆ. ಬರೀ ಮಣ್ಣಲ್ಲಿ ಕೂಡ ನೆಟ್ಟಾಗ ತುಂಬ ಚೆನ್ನಾಗೇ ಬರುತ್ತೆ. ಆಮೇಲೆ ಬೇಗ ಅದನ್ನು ನಾವು ರೀಪಾಟಿಂಗ್ ಮಾಡಬೇಕಾಗತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಪಾಟಿಂಗ್ ಮಿಕ್ಸಲ್ಲೇ ನೆಟ್ಬಿಡ್ತೀನಿ. ಆವಾಗ ಅಲ್ಲೇ ಗಿಡ ನಾವು ನೆಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಗಿಡ ಚೆನ್ನಾಗಿ ಬರುತ್ತೆ ಅಂತ ನಾನು ಪಾಟಿಂಗ್ ಮಿಕ್ಸ್ನೇ ಹಾಕಿ ನೆಡ್ತೀನಿ. ಅದರಲ್ಲಿ ಕೂಡ ನೆಟ್ಟರೂ ಕೂಡ ಚೆನ್ನಾಗೇ ಬರುತ್ತೆ. ನಾನಿದು ಮೇ ತಿಂಗಳಲ್ಲಿ ನೆಟ್ಟಿದ್ದೆ. ಅದರ ವಿಡಿಯೋ ಹಾಕಿದ್ದೀನಿ ನಾನು ನಿಮಗೆ. ನೀವು ನೋಡಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಗೊತ್ತಾಗತ್ತೆ ಅಂತ ಇಲ್ಲಿ ಹಾಕ್ತಾಯಿದ್ದೀನಿ. ನೋಡ್ಬೋದು. ನಾನು ಸ್ವಲ್ಪ ಅಡಿಕೆ ಸಿಪ್ಪೆನ ಕೆಳಗಡೆ ಹಾಕ್ಕೊಂಡು ಇದಕ್ಕೆ ನೀವು ಕೋಕೋಪಿಟನ್ನು ಬಳಸಿ. ನಿಮಗೆ ಅಡಿಕೆ ಸಿಪ್ಪೆ ಸಿಕ್ಕಿಲ್ಲ ಅಂದರೆ ಕೋಕೋಪಿಟನ್ನು ಬಳಸಿ, ಆಗ ಚೆನ್ನಾಗಿ ಬೇರು ಬರುತ್ತೆ. ಇದಕ್ಕೆ ಹೆಚ್ಚು ನೀವು ಕೋಕೋಪಿಟನ್ನು ಹಾಕೋದು ಅಥವಾ ಈ ತೆಂಗಿನ ನಾರನ್ನು ಹಾಕಿ ಇಲ್ಲ ರಟ್ಟಿನ ಪೀಸನ್ನು ಹಾಕಿ, ಅದು ಗಿಡ ತುಂಬ ಚೆನ್ನಾಗಿ ಬರುತ್ತೆ. ತೇವಾಂಶ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ಗಿಡಗಳು ಗ್ರೋ ಆಗುತ್ತೆ ಇದು. ಹಾಗಾಗಿ ತೆಂಗಿನ ಸಿಪ್ಪೆ, ಅಡಿಕೆ ಸಿಪ್ಪೆ ಅಥವಾ ಈ ಕಿಚನ್ ವೇಸ್ಟ್ ಯಾವುದಾದ್ರೂ ಸ್ವಲ್ಪ ಒಣಗಿಸಿಟ್ಟುಕೊಂಡು ಅದನ್ನು ಕೂಡ ಹಾಕಿ ನೆಡ್ಬೋದು. ಈ ರಟ್ಟಿನ ಪೀಸೆಲ್ಲ ಇರುತ್ತಲ್ಲ, ಅದನ್ನು ಚೂರು ಪೀಸ್ಗಳಾಗಿ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅದು ಕೂಡ. ನಾವು ಇದನ್ನು ತುಂಬ ವಿಧಾನದಲ್ಲಿ ನಾವು ಇದನ್ನು ಗ್ರೋ ಮಾಡ್ಬೋದು. ನಾನು ಒಂದಷ್ಟು ಇದ್ರ ಬಗ್ಗೆ ತುಂಬ ವಿಡಿಯೋಸೇ ಇದೆ, ಹಾಗಾಗಿ ನಾನು ಮತ್ತೆ ಹಾಕಲ್ಲ. ಆದರೆ ಕೆಲವು ಹೊಸ ಸಬ್ಸ್ಕ್ರೈಬರ್ ನೋಡಿರಲ್ವಲ್ಲ, ಅದನ್ನು ಹೇಗೆ ನೆಡೋದು ಅಂತ ಕೇಳ್ತಾರೆ. ಹಾಗಾಗಿ ಅದನ್ನು ನಾನು ಮಾಡೋವಾಗ ಅದರ ವೀಡಿಯೋಸನ್ನು ಒಂದೊಂದು ಹಾಕಿರ್ತೀನಿ. ನೀವು ಯಾವ ವಿಡಿಯೋದಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಸ್ವಲ್ಪ ಡಿಫ್ರೆಂಟಾಗಿ ಕೂಡ ನಾನು ಒಂದೊಂದು ಸಾರಿ ಮಾಡ್ತೀನಿ. ಯಾಕಂದರೆ ನಾವು ಅದನ್ನು ನೋಡ್ತಾ ಇರಬೇಕಾಗತ್ತೆ, ನಾವೇ ಅದನ್ನು ಯಾವ ರೀತಿ ನೆಟ್ಟಾಗ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ನಾನು ಇಲ್ಲಿ ಸ್ವಲ್ಪ ಕ್ರಾಸಲ್ಲಿ ನೆಡ್ತೀನಿ. ಸ್ವಲ್ಪ ಉದ್ದುದ್ದ ಕಡ್ಡಿನೆಲ್ಲ ಕ್ರಾಸಲ್ಲಿ ನೆಟ್ಟಾಗ ಅದು ಯಾವುದಾದ್ರೂ ಕಡ್ಡಿ ಒಳಗಡೆ ಅಂದರೆ ಗಣ್ಣುಗಳಿರುತ್ತಲ್ಲ, ಆ ಗಣ್ಣಲ್ಲಿ ಬೇರು ಬರುತ್ತೆ. ನೋಡಿ, ನಾನು ತುಂಬ ಒಂದಷ್ಟು ಮೊದಲು ಇದ್ದಿತ್ತು ಅದನ್ನೆಲ್ಲ ತಂದ್ಕೊಂಡಿದ್ದೀನಿ. ಈಗ ಅಷ್ಟೊಂದು ಗಿಡಗಳಿಲ್ಲ, ಒಂದಷ್ಟು ಗಿಡ ಸತ್ತು ಹೋಗಿದ್ದೆ. ಬೇಸಿಗೆನಲ್ಲಿ ಇದನ್ನು ಇಟ್ಕೊಳ್ಳೋದು ಕಷ್ಟ, ಅದನ್ನು ಕೂಡ ಹೇಳಿದ್ದೀನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು. ಈ ವರ್ಷ ಅಷ್ಟೊಂದು ಹಾಳಾಗಿಲ್ಲ. ನೋಡಿ, ನಾನು ಇದಿಷ್ಟನ್ನು ಒಂದು ತಾಸು ಒಳಗಡೆ ನೆಡಬಹುದು. ಈ ರೀತಿ ನೆಟ್ಟು ನಾವು ಮತ್ತೆ ಮತ್ತೆ ನೆಡ್ತಾನೇ ಇರಬೇಕಾಗತ್ತೆ ಈ ಗಿಡವನ್ನು, ಆಗ ಮಾತ್ರ ಗಿಡ ಚೆನ್ನಾಗಿ ಇರುತ್ತೆ. ಹಾಗಾಗಿ ಅದನ್ನು ನೆಟ್ಟಿಟ್ಕೊಂಡಿದ್ದೆ, ಅದೆಲ್ಲ ಚಿಗುರು ಬಂದಿತ್ತು. ನೋಡಿ, ಈಗ ನಾನಿಲ್ಲಿ 12x12 ಗ್ರೋ ಬ್ಯಾಗನ್ನು ತಂದ್ಕೊಂಡಿದ್ದೀನಿ. ನಾನು ಮೀಶೋದಲ್ಲಿ ತಂದ್ಕೊಂಡಿದ್ದೆ. ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಮೀಶೋದ್ದು ಕೆಲವು ಪ್ರಾಡಕ್ಟ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಳ್ಳಿ. ನಾನು ತಂದ್ಕೊಂಡಿರೋದೆಲ್ಲ ತಂದ್ಕೊಂಡಿದ್ದೀನಿ. ನಾನಿಲ್ಲಿ ಮಾಡ್ತಾಯಿಲ್ಲ, ನಮ್ಮ ಮನೆಯವರೇ ಮಾಡ್ತಾಯಿದ್ದಾರೆ. ಈಗ ಗಾರ್ಡನಿಂಗ್ ಕೆಲಸವನ್ನೆಲ್ಲ ಅವರೇ ಮಾಡ್ತಾರೆ, ನಾನು ಮಾಡಲ್ಲ. ನೋಡಿ, ಒಂದಷ್ಟು ಅವರಿಗೂ ಕೂಡ ಟೈಮ್ ಪಾಸ್ ಆಗುತ್ತೆ ಅಂತ ಈ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಅವರಿಗೆ ನೀರ್ಸೋಣೆ ಗಿಡಗಳೆಲ್ಲ ತುಂಬ ಇಷ್ಟ, ಹಾಗಾಗಿ ಅದನ್ನು ರಿಪೋರ್ಟಿಂಗ್ ಮಾಡ್ತೀನಿ ನಾನು ಅಂತ ಅಂದರು. ಹಾಗಾಗಿ ನೋಡಿ, ಕೆಳಗಡೆ ಒಂದಷ್ಟು ಅಡಿಕೆ ಸಿಪ್ಪೆನೇ, ಲಡ್ಡಾಗಿರೋವಂಥ ಅಡಿಕೆ ಸಿಪ್ಪೆನೇ ಹಾಕ್ಕೊಂಡಿದ್ದಾರೆ. ಆಮೇಲೆ ನಾನು ಆಲ್ ಇನ್ ಒನ್ ಅಂತ ಪಾಟಿಂಗ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನೇ ಹಾಕ್ತಾರೆ. ನೋಡಿ, ನಾನು ಆ ಗಿಡವನ್ನು ನೋಡಿ ಇಷ್ಟು ಚೆನ್ನಾಗಿ ಬಂದಿತ್ತು. ಕೆಲವೊಂದು ಗಿಡ ಅಂತೂ ಇಷ್ಟು ಚೆನ್ನಾಗಿ ಹೂವಾಗ್ತಾ ಇದೆ. ನಾವು ಆ ಗಿಡವನ್ನು ಸಣ್ಣ ಇರುವಾಗಲೇ ರಿಪೋರ್ಟಿಂಗ್ ಮಾಡಿಕೊಂಡ್ರೆ, ಅಗಲವಾಗಿರುವಂಥ ಗ್ರೋ ಬ್ಯಾಗಿಗೆ ಹಾಕ್ಕೊಂಡ್ರೆ ಬೇಗ ಅಡ್ಡ ಕವಲುಗಳು ಬಂದು ಚೆನ್ನಾಗಿ ಹೂವಾಗತ್ತೆ. ನೋಡ್ಬೋದು, ಸ್ವಲ್ಪ ಕುರಿ ಗೊಬ್ಬರವನ್ನು ಹಾಕ್ತಾ ಇದ್ದಾರೆ. ನೋಡ್ಬೋದು, ಭತ್ತದ ಹೊಟ್ಟು ಮತ್ತು ಇವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿರುವಂಥ ಗೊಬ್ಬರ ಪಾಟಿಂಗ್ ಮಿಕ್ಸನ್ನು ನಾವು ಇದಕ್ಕೆ ಬಳಸ್ತೀವಿ. ನೋಡಿ, ಆದಷ್ಟು ಅರ್ಧದಷ್ಟು ನಾವಿಲ್ಲಿ ಚಾಲಿ ಸಿಪ್ಪೆನ, ಅಡಿಕೆ ಸಿಪ್ಪೆನ ಹಾಕ್ಕೊಂಡಿದ್ದೀನಿ. ನೀವು ತೆಂಗಿನ ನಾರನ್ನು ಹಾಕ್ಕೊಳ್ಳಿ, ಇಲ್ಲ ಈ ಒಣಗಿದ ಎಲೆಗಳನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಹಾಕ್ಕೋಬೋದು. ಅದನ್ನು ಹಾಕಿ ಆ ಕವರನ್ನು ಹಾಗೆ ತೆಗೆದು ಅದರೊಳಗಡೆ ಹಾಕಿ ಈಗ ಪಾಟಿಂಗ್ ಮಿಕ್ಸ್ನ ಹಾಕ್ತಾ ಇದ್ದಾರೆ.
ಪಾಟಿಂಗ್ ಮಿಕ್ಸ್ನ ಹಾಕಿ ಫುಲ್ ತುಂಬ್ತಾರೆ. ಯಾಕಂದರೆ ಅಲ್ಲಿ ನಾವು ಅಡಿಕೆ ಸಿಪ್ಪೆನ ಹಾಕಿರೋದ್ರಿಂದ ಇನ್ನು ಸ್ವಲ್ಪ ದಿವಸಕ್ಕೆಲ್ಲ ಅದು ಕೆಳಗಡೆ ಹೋಗಿಬಿಡತ್ತೆ, ಅದು ಮಣ್ಣಾಗಿಬಿಡತ್ತೆ. ಹಾಗಾಗಿ ನಾವು ಎಷ್ಟು ದೊಡ್ಡ ಗ್ರೋ ಬ್ಯಾಗನ್ನು ತಗೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಗಿಡ. ಹಾಗಾಗಿ ಆದಷ್ಟು 12x12 ಗ್ರೋ ಬ್ಯಾಗನ್ನೇ ನಾನು ಈಗೀಗ ತೊಗೋತಾ ಇದ್ದೀನಿ. ಅದರಲ್ಲಿ ಗಿಡ ಚೆನ್ನಾಗಿ ಬರುತ್ತೆ ಅಂತ. ನೆಲದಲ್ಲಿ ಕೂಡ ಚೆನ್ನಾಗಿ ಬರುತ್ತೆ ಈ ಗಿಡ. ಆದರೆ ನಾವು ಬೇಸಿಗೆನಲ್ಲಿ ಅದನ್ನು ಇಟ್ಕೊಳ್ಳೋದು ಕಷ್ಟ. ಹಾಗಾಗಿ ನೆರಳು ಎಲ್ಲಿದೆಯೋ ಅಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆದಷ್ಟು ನೆರಳು ಬೇಕಾಗತ್ತೆ ಈ ಗಿಡಕ್ಕೆ. ಮತ್ತು ಬೇಸಿಗೆನಲ್ಲಿ ನೀರು ಕೂಡ ಅಷ್ಟೇ ಬೇಕು. ಮತ್ತು ಇದಕ್ಕೆ ನಾನು ಸಣ್ಣ ಸಣ್ಣ ಹುಳುಗಳ ಕಾಟ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಮೊನೋಸಿಲ್ ಅಂತ ಒಂದು ಕೆಮಿಕಲ್ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತೀನಿ. ನೋಡಿ, ಆ ಗ್ಯಾಪನ್ನೆಲ್ಲ ಸರಿಯಾಗಿ ಫಿಲ್ ಮಾಡಿ, ಸ್ವಲ್ಪ ಟೈಟಾಗಿ ಫಿಲ್ ಮಾಡಿ ಅದಕ್ಕೆ ಮತ್ತೆ ಮೇಲಿಂದ ಅಡಿಕೆ ಸಿಪ್ಪೆಯನ್ನು ಮುಚ್ಚಿ ಕೊಡ್ತೀವಿ. ನೋಡಿ, ಮತ್ತೊಂದು ಗಿಡವನ್ನು ಅವರು ರಿಪೋರ್ಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಅದನ್ನು ಕೆಳಗಡೆಯಿಂದ ಎಳೆದ್ರೆ ಅಷ್ಟು ಚೆನ್ನಾಗಿ ಬಂದುಬಿಡತ್ತೆ. ಕವರ್ ಹರಿಯೋ ಅವಶ್ಯಕತೆ ಇರಲ್ಲ, ಕವರ್ನ ಹರಿಯಲ್ಲ. ನೋಡಿ, ಸ್ವಲ್ಪ ಟೈಟ್ ಮಾಡಿ ಅದು ಲೂಸ್ ಆಗದೆ ಇರೋ ಹಾಗೆ ಅದನ್ನು ಇಟ್ಕೋತೀವಿ. ನೋಡಿ, ಈ ರೀತಿ ಇಟ್ಕೊಂಡು ಅದರ ಸುತ್ತ ಒಂದಷ್ಟು ಗೊಬ್ಬರವನ್ನು ಹಾಕ್ಕೊಂಡು ಆಮೇಲೆ ಪಾಟಿಂಗ್ ಮಿಕ್ಸ್ನ ಹಾಕಿ ಮತ್ತೆ ಮೇಲಿಂದ ಅಡಿಕೆ ಸಿಪ್ಪೆನ ಹಾಕಿ ಮುಚ್ಚಿ ಕೊಡ್ತಾರೆ. ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ನಾನೇ ಚೆನ್ನಾಗಿ ಮಾಡ್ತೀನಿ ಅಂತ ಅಲ್ಲ, ಎಷ್ಟೋ ಜನ ಇನ್ನೊಂದಷ್ಟು ಗಾರ್ಡನಿಂಗ್ ಟಿಪ್ಸ್ಗಳನ್ನು ಅವರಿಗೆ ಗೊತ್ತಿರುತ್ತೆ. ನಿಮಗೆ ಯಾರಿಗೆ ಯಾವ ಟಿಪ್ಸ್ ಗೊತ್ತಿದೆ ಅಂತ ನನಗೆ ಶೇರ್ ಮಾಡಿ, ನಾನು ಕೂಡ ಅದೇ ರೀತಿ ಮಾಡ್ತೀನಿ. ಮೊದಲಿಂದ ನನ್ನ ವಿಡಿಯೋ ನೋಡೋರಿಗೆ ಇದು ಮತ್ತೆ ಹಾಕ್ತಾ ಇದ್ದಾರೆ ಅಂತ ಅನಿಸ್ಬೋದು. ಆದರೆ ಹೊಸ ಸಬ್ಸ್ಕ್ರೈಬರ್ ಇರ್ತಾರಲ್ಲ, ಆ ವಿಡಿಯೋ ಅವ್ರಿಗೆ ಸಿಗಲ್ಲ. ಯಾಕಂದರೆ ಒಂದಷ್ಟು ಹಳೆ ವಿಡಿಯೋಸ್ ಎಲ್ಲ ಸಿಗೋದೇ ಇಲ್ಲ, ಮತ್ತೆ ಕೇಳ್ತಾ ಇರ್ತಾರೆ. ಹಾಗಾಗಿ ಕೆಲವೊಂದು ವೀಡಿಯೋಸನ್ನು ಮಾಡ್ತೀನಿ. ನಿಮಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹೇಳಿದರೆ ನಾನು ಅದೇ ವೀಡಿಯೋಸನ್ನು ನಾನು ಮತ್ತೆ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ನಾನು ಸಿಮೆಂಟಿಂದ ಪಾಟೆಲ್ಲ ಮಾಡೋದೆಲ್ಲ ಮಾಡಿದ್ದೀನಿ. ನಿಮಗೆ ಆ ವಿಡಿಯೋ ಸಿಕ್ಕಿಲ್ಲ ಅಂದರೆ ನಾನು ಕಮ್ಯುನಿಟಿ ಪೋಸ್ಟಿಗೆ ಹಾಕ್ತೀನಿ, ಬೇಕಾದರೆ ಕಮೆಂಟಲ್ಲಿ ಕೇಳಿ. ಇಲ್ಲ, ನಾನು ಡೈರೆಕ್ಟಾಗಿ ನಾನು ನಿಮಗೆ ಆ ಲಿಂಕನ್ನು ಕಳಿಸೋ ಪ್ರಯತ್ನ ಮಾಡ್ತೀನಿ. ಕಮೆಂಟಲ್ಲೇ ಯಾವ ವಿಡಿಯೋ ಬೇಕು ಅಂತ ಹೇಳಿ. ಇಲ್ಲ, ನಮ್ಮ ಚಾನಲ್ಗೆ ಹೋದರೆ ತುಂಬ ವಿಡಿಯೋಸ್ ಇದೆ, ಅಲ್ಲಿ ಕೂಡ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಬೇಕಾದ ವಿಡಿಯೋನ. ಆದರೆ ಕೆಲವೊಂದು ನಾವು ಟೈಟಲನ್ನು ಬೇರೆ ಹಾಕಿರ್ತೀವಿ, ಅದು ಸಿಗಲ್ಲ. ನನಗೂ ಕೆಲವೊಂದು ಮರ್ತು ಹೋಗಿರುತ್ತೆ ನಾನು ಅಲ್ಲಿ ಏನು ಹೇಳಿದ್ದೀನಿ ಅನ್ನೋದನ್ನು. ಹಾಗಾಗಿ ಮತ್ತೆ ಹೊಸದಾಗಿ ಮಾಡೋದು ಅನಿವಾರ್ಯ ಆಗುತ್ತೆ. ನೋಡಿ, ಈ ರೀತಿ ಅದಕ್ಕೆ ಮೇಲಿಂದ ಅಡಿಕೆ ಸಿಪ್ಪೆನ ಹಾಕಿ ಮುಚ್ಚಿ ಕೊಡ್ತೀವಿ. ಹಾಗೆ ನಾವು ಇದನ್ನೇ ಮಳೆಯಲ್ಲೇ ಇಡ್ತೀವಿ. ಮಳೆಯಲ್ಲಿ ಇಡೋದ್ರಿಂದ ಚೆನ್ನಾಗಿ ಬರುತ್ತೆ ಈ ಗಿಡ. ಹಾಗಾಗಿ ಮಳೆಯಲ್ಲಿ ಇಡ್ತೀವಿ ಇದನ್ನು. ನೋಡ್ಬೋದು, ಒಂದಷ್ಟು ಗಿಡಗಳನ್ನು ನಾನು ಬದುಕಿಸ್ಕೊಂಡಿದ್ದೆ ಆವಾಗ. ಆಮೇಲೆ ನೆಡೋಕ್ಕೆ ಆಗಲಿಲ್ಲ, ಮತ್ತೆ ಸೊಂಟ ನೋವು ಹೆಚ್ಚಾಗೋಯಿತು. ಹಾಗಾಗಿ ನೆಡೋಕ್ಕೆ ಹೋಗಿಲ್ಲ. ನೋಡ್ಬೋದು, ಈ ರೀತಿ ಅದನ್ನು ಕೇರ್ ಮಾಡ್ತಾ ಇರಬೇಕಾಗತ್ತೆ. ಮತ್ತೆ ಗಿಡವನ್ನು ನೆಡೋದು ಇದು ಅನಿವಾರ್ಯ. ಯಾಕಂದರೆ ಅಷ್ಟೊಂದು ಹೊಸ ಗಿಡ ಇರಲ್ಲ. ಇದು ಪರ್ಮನೆಂಟ್ ಪ್ಲ್ಯಾಂಟ್ ಅಲ್ಲದೆ ಇರೋದ್ರಿಂದ, ಇದು ಸೀಸನಲ್ ಪ್ಲ್ಯಾಂಟ್ ಆಗಿರೋದ್ರಿಂದ ಮತ್ತೆ ನೆಡಬೇಕಾಗತ್ತೆ. ಯಾವುದೇ ಸೀಸನಲ್ ಪ್ಲ್ಯಾಂಟ್ ಆದರೂ ಅಷ್ಟೇ ಮತ್ತೆ ನೆಡೋದು ಅನಿವಾರ್ಯ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ.